ಚಾಂಪಿಯನ್ ಟೀಮ್ ಇಂಡಿಯಾ, ಇದೇನು ನಿನ್ನ ಅವಸ್ಥೆ? ಎಸ್ ಸ್ನೇಹಿತರೆ, ನಮಸ್ಕಾರ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟೀಮ್ ಇಂಡಿಯಾದ ಈಗಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾರಿಗಾದರೂ ಹಿಂಗೆ ಅನಿಸುತ್ತೆ, ಏನು ನಿನ್ನ ಅವಸ್ಥೆ ಅಂಥೇಳಿ. ಚಾಂಪಿಯನ್ ಟೀಮ್ ಬೇರೆ, ನಾಚಿಕೆ ಆಗಲ್ವಾ ಅಂತ. ಮೊನ್ನೆ ಅಷ್ಟೇ T20 ವರ್ಲ್ಡ್ ಕಪ್ ಗೆದ್ದು ಜಗತ್ತನ್ನೇ ಆಳಿದ್ದ ಟೀಮ್ ಇವತ್ತು ಶಿಶುಗಳ ಥರ ಆಡ್ತಾ ಇದ್ದಾರೆ ಕ್ರಿಕೆಟ್ ಜಗತ್ತಲ್ಲಿ. ಬೆತ್ತಲಾಗಿ ಹೋಗಿದೆ ಟೀಮ್. ಐರ್ಲೆಂಡ್ ಮುಂದೆ ಹೀನಾಯವಾಗಿ ಹೊಡೆಸ್ಕೊಂಡ್ರು ಫಸ್ಟ್ಗೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇಂಗ್ಲೆಂಡ್ನಲ್ಲಿ T20 ಮ್ಯಾಚಲ್ಲಿ 76 ರನ್ನಿಗೆ ಆಲ್ ಔಟ್ ಆಗೋದು. ಚಾಂಪಿಯನ್ ಟೀಮ್ ವೈಟ್ ವಾಶ್ ಮಾಡ್ಕೊಂಬರೋದು, ಸರಣಿ ಸೋತ್ಕೊಂಬರೋದು. ಇನ್ನೊಂದು ಮ್ಯಾಚ್ ಇದೆ, ಅದರಲ್ಲಿ ಗೆದ್ದರು, ಸರಣಿ ಅಂತೂ ಹೋಯಿತು. ಅದರಲ್ಲೂ ಸೋತ್ರೆ ಎರಡು ಕಡೆ ವೈಟ್ ವಾಶು. ಸದ್ಯಕ್ಕಂತೂ ಸೋತಾಗಿದೆ ಹೀನಾಯವಾಗಿ ಸೀರೀಸನ್ನು. ಐರ್ಲೆಂಡಲ್ಲೂ ಇಂಗ್ಲೆಂಡಲ್ಲೂ ಒಂದು ಮ್ಯಾಚ್, ಎರಡು ಮ್ಯಾಚ್ ಏನೋ ಹೇಳ್ಬೋದು, ಏನೋ ಆಗುತ್ತೆ, ಆಟ ಇರೋದೇ ಗೆಲುವು ಸೋಲು ಎರಡು ಇರುತ್ತೆ ಅಂತ. ಹಿಂಗೆ ಕಂಟಿನ್ಯೂಸ್ಲಿ ಸೋಲೋದು, ವರ್ಲ್ಡ್ ಕಪ್ ಗೆದ್ದಿರೋ ಟೀಮ್ ಏನ್ರಿ ಇದು ಅನ್ನೋ ಅನುಮಾನ ಬರುತ್ತೆ. ಹಾಗಿದ್ರೆ ಏನಾಯ್ತು ಇವರಿಗೆ? ನಿರಂತರವಾಗಿ ಸೋಲ್ತಿರೋದು ಯಾಕೆ? 5ರಲ್ಲಿ 4 ಸೋಲು, ಐರ್ಲೆಂಡ್ ವಿರುದ್ಧ ಅಡ್ಡ ಬಿದ್ದ ಅಯ್ಯರ್ ಪಡೆ. ನಿಜ ಹೇಳಬೇಕು ಅಂದರೆ ವರ್ಲ್ಡ್ ಕಪ್ ಗೆದ್ದ ನಂತರ ಕ್ರಿಕೆಟ್ ಫ್ಯಾನ್ಸ್ಗೆ ಒಂಥರ ಕ್ರಿಕೆಟ್ ಓವರ್ವೆಲ್ಮಿಂಗ್ ಅನಿಸ್ಬಿಟ್ಟಿತ್ತು. ಸಾಕಪ್ಪ ಕ್ರಿಕೆಟ್, ಎಷ್ಟಪ್ಪ ಕ್ರಿಕೆಟ್ ಅಂತ ಅನಿಸ್ಬಿಟ್ಟಿತ್ತು. ಅದರಲ್ಲೂ ಕೂಡ ಟೀಮಲ್ಲಿ ಕೊಹ್ಲಿನೂ ಇಲ್ಲ, ರೋಹಿತ್ ಇಲ್ಲ, ಯಾವುದೋ ಬೇಬಿ ಟೀಮ್ ಐರ್ಲೆಂಡ್ ಮೇಲೆ ಸೀರೀಸ್ ಇಟ್ಟಿದ್ದಾರೆ, ಬಿಡೋದು ಏನು ನೋಡೋದು, ಸ್ಕೋರ್ ನೋಡ್ಕೊಂಡ್ರೆ ಸಾಕು ಅನ್ನೋ ಮೈಂಡ್ಸೆಟ್ ಇತ್ತು. ಈ ಮ್ಯಾಚ್ಗಳನ್ನು ನೋಡೋಕೆ ಇಂಟ್ರೆಸ್ಟೇ ಇರಲಿಲ್ಲ, ಹೊಡೆದು ಬಿಸಾಕ್ತಾರೆ ಇವರು ಅಂತ. ಆದರೆ ಸರಣಿ ಶುರುವಾದ ಕೆಲವೇ ಗಂಟೆಗಳಲ್ಲಿ ಜನ ಮತ್ತೆ TV ಮುಂದೆ ಕೂರೋ ಹಾಗಾಯಿತು ಟೀಮ್ ಇಂಡಿಯಾದ ಹಣೆ ಬರದಿಂದ, ಆಟದಿಂದ. ಈ ಶ್ರೇಯಸ್ಸು ಖಂಡಿತ ನಮ್ಮ ತಂಡಕ್ಕೆ ಸಲ್ಲಬೇಕು. ಕಾರಣ ಐರ್ಲೆಂಡ್ ಜೊತೆಗಿನ ಮ್ಯಾಚ್ ಕೂಡ ಇಂಟ್ರೆಸ್ಟಿಂಗ್ ಆಗೋ ರೇಂಜ್ಗೆ ಕೆಟ್ಟದಾಗ ಆಡಿ ಸೋತವರು ಅಯ್ಯಯ್ಯೋ ಅನಿಸಿದ ಶ್ರೇಯಸ್ಸು ನಮ್ಮ ಟೀಮ್ದು. ಬೆಲ್ಫಾಸ್ಟ್ನಲ್ಲಿ ನಡೆದ ಮೊದಲನೇ ಮ್ಯಾಚ್ನಲ್ಲಿ 182 ರನ್ ಚೇಸ್ ಮಾಡೋಕ್ಕಾಗದೆ ಟೀಮ್ ಇಂಡಿಯಾ 148ಗೆ ಆಲ್ಔಟ್. ಸಂಜು ಸ್ಯಾಮ್ಸನ್, ಇಶನ್ ಕಿಶನ್, ಶ್ರೇಯಸ್ ಅಯ್ಯರ್ ಲಾಟ ಪಟ. ಇನ್ನೊಂದು ಕಡೆ 5 ಮೇನ್ ಪ್ಲೇಯರ್ಸ್ ಇಂಜುರಿ ಆಗಿದ್ರೂ ಕೂಡ ಐರ್ಲೆಂಡ್ 34 ರನ್ಗಳ ಗೆಲುವನ್ನು ಸಾಧಿಸಿತು. ಟೀಮ್ ಇಂಡಿಯಾ ವಿರುದ್ಧ ಮೊದಲ ಬಾರಿಗೆ T20 ಮ್ಯಾಚ್ ಗೆದ್ದು ಬೀಗಿದ್ರು. ಸರಿ, ಫಸ್ಟ್ ಮ್ಯಾಚ್ ಏನೋ ಆಯಿತು ಬಿಡಿ, ಎಲ್ಲರಿಗೂ ಆಗುತ್ತೆ. ಸರಿ, ಎರಡನೇ ಮ್ಯಾಚ್ ಏನೋ ಕಮ್ಬ್ಯಾಕ್ ಮಾಡಿದ್ರ. 154 ಚೇಸ್ ಮಾಡೋಕ್ಕಾಗದೆ 1 ರನ್ನಿಂದ ಸೋತು ಸುಣ್ಣಾದರು. ಭಾರತದ ವಿರುದ್ಧ ಯಾವತ್ತೂ ತಲೆನೇ ಎತ್ತದ ಐರ್ಲೆಂಡ್ ಕಾಲರ್ ಎತ್ತಿ 2-0ಯಿಂದ ಭಾರತವನ್ನು ವೈಟ್ ವಾಶ್ ಮಾಡ್ತು. ಆಮೇಲೆ ಇಂಗ್ಲೆಂಡ್ ಪ್ರವಾಸ ಶುರುವಾಯಿತು. ಅಲ್ಲೂ ಇದೇ ರಾಗ, ಇದೇ ಹಾಡು. ಜುಲೈ 1ರ ಫಸ್ಟ್ ಮ್ಯಾಚ್ ಮಳೆಯಿಂದ ರದ್ದಾಯಿತು. ಜುಲೈ 4ರ ಸೆಕೆಂಡ್ ಮ್ಯಾಚ್ ಮ್ಯಾಂಚೆಸ್ಟರ್ನಲ್ಲಿ ಭಾರತ 4 ವಿಕೆಟ್ಗಳಿಂದ ಸೋಲ್ತು. ಏನು ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆದ 3ನೇ ಮ್ಯಾಚ್ ಅಂತೂ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಕರಾಳ ದಿನ. 202 ಚೇಸ್ ಮಾಡೋಕ್ಕೆ ಹೋಗಿ 11 ಓವರ್ 4 ಬಾಲಲ್ಲಿ 76 ರನ್ಗೆ ಆಲ್ಔಟ್ ಆಗಿ ಬಂದಿದ್ದಾರೆ ಚಾಂಪಿಯನ್ಸು. ರನ್ಗಳ ಲೆಕ್ಕದಲ್ಲಿ T20 ಇತಿಹಾಸದಲ್ಲೇ ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಸೋಲು. 125 ರನ್ಗಳ ಅಂತರದಲ್ಲಿ ಸೋಲೋದ T20 ಮ್ಯಾಚಲ್ಲಿ. ಅಲ್ಲಿ ವಿಕೆಟ್ ಬಿದ್ದಿದ್ದನ್ನು ನೋಡ್ತಾ ಇದ್ರೆ ಇಂಟರ್ನ್ಯಾಷನಲ್ ಮ್ಯಾಚ್ ಥರ ಇರಲಿಲ್ಲ, ಸುಮ್ಮನೆ ಗಲ್ಲಿ ಕ್ರಿಕೆಟಲ್ಲಿ ಆಡ್ತಾರಲ್ಲ ಆ ಥರ ಇತ್ತು. 23 ರನ್ಗೆ ಮೊದಲ ವಿಕೆಟ್, 29ಕ್ಕೆ 2, 41ಕ್ಕೆ 3, 41ಕ್ಕೆ ಮತ್ತು 4, 52ಕ್ಕೆ 5, 60ಕ್ಕೆ 6, 63ಕ್ಕೆ 7, 68ಕ್ಕೆ 8, 70ಕ್ಕೆ 9, ಕಡೆಗೆ 76ಕ್ಕೆ ಆಲ್ ಔಟ್. ಆಮೇಲೆ ಬ್ರಿಸ್ಟಲ್ ಮ್ಯಾಚ್, ಇಂಗ್ಲೆಂಡ್ ಕೇವಲ 1 ವಿಕೆಟ್ ಕಳ್ಕೊಂಡು ನಮ್ಮ ಬೌಲರ್ಗಳನ್ನು ಬೆಂಡೆತ್ತಿ ಮ್ಯಾಚ್ ಗೆದ್ದು ನಮ್ಮವ್ರನ್ನ ಊರಿಗೆ ಕಳಿಸಿದೆ. ಹೀಗೆ ವಿಶ್ವಕಪ್ ಗೆದ್ದ ಮೇಲೆ ಟೀಮ್ ಇಂಡಿಯಾ ಆಡಿದ 5 ಮ್ಯಾಚ್ಗಳಲ್ಲಿ ಬರೋಬ್ಬರಿ 4 ಮ್ಯಾಚ್ ಸೋತಿದೆ. ಹಾಗಿದ್ರೆ ಸೋ ಕಾಲ್ಡ್ ಬಲಿಷ್ಠ ಆಟಗಾರರು, IPL ಹಿಟ್ಟರ್ಗಳು, ಸ್ಮ್ಯಾಶ್ ಹಿಟ್ಟರ್ಗಳು ತುಂಬಿರೋ ಟೀಮ್ಗೆ ಏನಾಯಿತು ದಿಢೀರಾಗಿ? ಅದಕ್ಕೆ ಮೇನ್ ರೀಸನ್ ಆ ಒಂದು ನಿರ್ಧಾರ. ಅದೇನು ಅಂತ ನಿಮಗೆ ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋ ಮನವಿ ನಿಮ್ಮ ಬಳಿ. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಾವು ಮೆಂಬರ್ ಓನ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿರೋದು ನೀವು ಸರಿ ಚೆಕ್ ಮಾಡ್ಬೋದು. ರೆಗ್ಯುಲರಾಗಿ ನಾವು ಮೆಂಬರ್ಗಳಿಗೆ ಪ್ರತ್ಯೇಕ ವೀಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಒಂದ್ಸಲ ನೀವು ಸ್ಕ್ರೋಲ್ ಮಾಡಿ ನೋಡ್ಬೋದು, ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದನ್ನು, ಮೆಂಬರ್ಶಿಪ್ ಕಮ್ಯುನಿಟಿ ಸೇರೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಟೀಮ್ ಇಂಡಿಯಾಗೆ ಬ್ರೇಕ್ ಹಾಕಿದ IPL ರಸ್ತೆ ಪಿಚ್ಗಳು. ಸ್ನೇಹಿತರೆ, IPLನ ಆ ಫ್ಲಾಟ್ ಪಿಚ್ಗಳೇ ಈಗ ಟೀಮ್ ಇಂಡಿಯಾ ಪಾಲಿಗೆ ಅಸಲಿ ವಿಲನ್.
ಯಾಕಂದ್ರೆ IPL ನಲ್ಲಿ ಪಿಚ್ಗಳು ಹೇಗಿರ್ತವೆ, ಅಚ್ಚುಕಟ್ಟಾಗಿ ಡಾಂಬರ್ ಹಾಕಿರೋ ನ್ಯಾಷನಲ್ ಹೈವೇ, ಅಲ್ಲಿ ಬಾಲ್ ಸ್ವಿಂಗ್ ಆಗಲ್ಲ, ಟರ್ನ್ ಆಗಲ್ಲ, ಪಿಚ್ ನಲ್ಲಿ ಮೂವ್ಮೆಂಟ್ ಇರಲ್ಲ. ಬಂದಿದ್ದೆ ತಡ ನಮ್ಮ ಬ್ಯಾಟರ್ಗಳು ಕಣ್ಣು ಮುಚ್ಕೊಂಡು ಬ್ಯಾಟ್ ಬೀಸೋಕ್ ಶುರು ಮಾಡ್ತಾರೆ. ಕನೆಕ್ಟ್ ಆದ್ರೂ 6, ಎಡ್ಜ್ ಆದ್ರೂ 6, 200-250ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಚಚ್ಬಿಟ್ಟು ಹೀರೋಗಳಾಗ್ತಾರೆ. ಕಳೆದೆರಡು ವರ್ಷಗಳಿಂದ ಸ್ಕೋರಿಂಗ್ ರೇಟ್ ನ ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ, ಅದರಲ್ಲೂ ಇಂಗ್ಲೆಂಡ್, ಐರ್ಲೆಂಡ್ ಅಂತ ರಾಷ್ಟ್ರಗಳಲ್ಲಿ ಅವರ ರಸ್ತೆನೂ ನೀಟಾಗಿರುತ್ತೆ, ಆದರೆ ಪಿಚ್ಚು ಅಪ್ಪಟ ಹುಲ್ಲುಗದ್ದೆಗಳು. ಅಲ್ಲಿ ಬಾಲ್ ಸ್ವಲ್ಪ ಸ್ವಿಂಗ್ ಆದ್ರೂ ಸಾಕು, ನಮ್ಮವರ ಅಸಲಿ ಬಣ್ಣ ಬಯಲಾಗುತ್ತೆ. ಯಾಕಂದ್ರೆ IPL ಅಲ್ಲಿ ಬರೀ ಫ್ಲಾಟ್ ಟ್ರ್ಯಾಕ್ ನಲ್ಲಿ ಆಡಿ 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 ನಮ್ಮ ಬ್ಯಾಟರ್ಗಳು ಪ್ರಾಪರ್ ಫುಟ್ ವರ್ಕ್ ಅಂದ್ರೆ ಕಾಲ್ ಚಳಕವನ್ನ ಮರೆತು ಬಿಟ್ಟಿದ್ದಾರೆ. ಡಿಫೆನ್ಸ್ ಮಾಡೋದನ್ನ ಬಿಟ್ಟು ಗಾಲ್ಫ್ ಆಡೋ ತರ ಬ್ಯಾಟ್ ಬೀಸೋಕ್ ಶುರು ಮಾಡಿದ್ದಾರೆ. ಟ್ರೆಂಟ್ ಬ್ರಿಡ್ಜ್ ನಲ್ಲಿ 76 ರನ್ಗೆ ಆಲ್ ಔಟ್ ಆಗಿದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಬೆಂಗಳೂರದ ಗಲ್ಲಿ ಟೀಮ್ ಕಳಿಸಿದ್ರು ಕೂಡ ಇನ್ನೊಂದು ಅಷ್ಟೇ ಸ್ಕೋರ್ ಮಾಡ್ತಿತ್ತೇನೋ. ಖುದ್ದು ಗೌತಮ್ ಗಂಭೀರ್ ಹೇಳಿದ್ದಾರೆ, ನಮ್ಮ ಪ್ಲೇಯರ್ಸ್ಗೆ ಗಾಳಿಯ ದಿಕ್ಕು, ಬೌಂಡ್ರಿಯ ಡೈಮೆನ್ಷನ್, ಮ್ಯಾಚಿನ ಸನ್ನಿವೇಶ ಇವುಗಳ ಬಗ್ಗೆ ಗೇಮ್ ಅವೇರ್ನೆಸ್ ಕೊರತೆ ಇದೆ ಅಂತ. ಇದೇ ವಿಚಾರವಾಗಿ ಇಂಗ್ಲೆಂಡ್ ವೇಗಿ ಜೋಫ್ರಾ ಆರ್ಚರ್ ಮ್ಯಾಚ್ ಮುಗಿದ್ಮೇಲೆ IPL ನಲ್ಲಿ ಸಿಗೋ ಈಸಿ ವಿಕೆಟ್ಗಳು ಮತ್ತು ಸಣ್ಣ ಬೌಂಡ್ರಿಗಳನ್ನ ಬಿಟ್ಟು ಈಗ ನೀವು ನಾರ್ಮಲ್ ಕಂಡೀಷನ್ಸ್ಗೆ ಬಂದಿದ್ದೀರಾ ಅಂತ ಹೇಳಿ ಕಾಲ್ ಹೇಳಿದ್ರು. ನೆಕ್ಸ್ಟ್, ಟೀಮ್ ಇಂಡಿಯಾಗೆ ಕಂಟಕವಾಗಿರೋ ಇನ್ನೊಂದು ದೊಡ್ಡ ರೀಸನ್ IPL ನ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್. ಈ ರೂಲ್ ಬಂದ್ಮೇಲೆ ಬ್ಯಾಟರ್ಗಳಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳುತ್ತೆ ಅನ್ನೋ ಭಯನೇ ಹೊರಟು ಹೋಗಿದೆ. ಆರಂಭದಿಂದಲೇ ಚಚ್ಚೋಕ್ ಶುರು ಮಾಡ್ತಾರೆ. ಔಟ್ ಆದ್ರೆ ಬ್ಯಾಕಪ್ಗೆ ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾನೆ ಅನ್ನೋ ಅತಿಯಾದ ಧೈರ್ಯ. ಆದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಯಾವ ಇಂಪ್ಯಾಕ್ಟ್ ಪ್ಲೇಯರ್ ಇಲ್ವಲ್ಲ. ವಿಕೆಟ್ಗಳು ಬಿದ್ದಾಗ ಸಿಂಗಲ್ಸ್ ತೆಗೆದು ಸ್ಟ್ರೈಕ್ ರೊಟೇಟ್ ಮಾಡಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ, ಆಂಕರಿಂಗ್ ಇನ್ನಿಂಗ್ಸ್ ಅನ್ನ ಕಟ್ಟೋ ಆ ಬೇಸಿಕ್ ಟೆಕ್ನಿಕ್ ಅನ್ನು ನಮ್ಮ ಪ್ಲೇಯರ್ಸ್ ಮರೆತು ತುಂಬಾ ದಿನ ಆಗಿದೆ. ಬೌಂಡ್ರಿ ಬರಲಿಲ್ಲ ಅಂದ್ರೆ ಪ್ರೆಷರ್ ಹ್ಯಾಂಡಲ್ ಮಾಡೋಕೆ ಬರದೆ ವಿಕೆಟ್ ಒಪ್ಪಿಸ್ತಾರೆ. ಆದ್ರೆ ನಮ್ಮ BCCI ಏನ್ ಮಾಡ್ತಾ ಇದೆ, ರಣಜಿ ಟ್ರೋಫಿಯಲ್ಲಿ ಕಷ್ಟದ ಪಿಚ್ಗಳಲ್ಲಿ ಬೆವರು ಸುರಿಸಿ ಆಡೋರನ್ನ ಕಡೆಗಣಿಸ್ತಾ ಇದೆ. ಬದಲಾಗಿ IPL ಫ್ಲಾಟ್ ಪಿಚ್ ನಲ್ಲಿ ರನ್ ಹೊಳೆ ಹರಿಸಿದವರನ್ನ ತಗೊಂಡ್ಬಂದು ಡೈರೆಕ್ಟ್ ಆಗಿ ಟೀಮ್ ಇಂಡಿಯಾಗೆ ತುಂಬ್ತಾ ಇದೆ. ಇದೇ ಕಾರಣಕ್ಕೆ ದೇಸಿ ಟೂರ್ನಿಗಳಲ್ಲಿ ಫ್ಲಾಟ್ ಟ್ರ್ಯಾಕ್ ಬುಲ್ಲಿಗಳಾಗಿ ಮೆರೆದವರು ವಿದೇಶಿ ನೆಲದ ಸವಾಲಿನ ಪಿಚ್ಗಳಲ್ಲಿ ಹೀನಾಯವಾಗಿ ಮಂಡಿಯೂರಿ ಕೂರ್ತಾ ಇದ್ದಾರೆ. ಅಯ್ಯಯ್ಯೋ, ಎಸ್, ಮೈದಾನದಲ್ಲಿ ಟೀಮ್ ಮುನ್ನಡೆಸೋ ಕ್ಯಾಪ್ಟನ್ ಶ್ರೇಯಸ್ ತಂದ್ಕೊಡ್ಬೇಕಾದವರು ಟೀಮ್ಗೆ 2 ಹಾಫ್ ಸೆಂಚುರಿ ಬಾರಿಸಿ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಅಂದ್ರೆ ಬರೀ ರನ್ ಹೊಡೆಯೋದಷ್ಟೇ ಅಲ್ವಲ್ಲ. ಟೀಮ್ ಇಂಡಿಯಾದ ಹೀನಾಯ ಸ್ಥಿತಿಗೆ ಹೊಸ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಕೂಡ ದೊಡ್ಡ ಹೊಣೆಗಾರರು. ಇವರ ಕ್ಯಾಪ್ಟನ್ಸಿ ಎಷ್ಟರ ಮಟ್ಟಿಗೆ ಹೋಪ್ಲೆಸ್ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಐರ್ಲೆಂಡ್ ಎದುರಿನ 2ನೇ ಮ್ಯಾಚ್ ನಾವಂತೂ ಗಳಿಗೆ ನೆನಪು ಮಾಡ್ಕೊಳ್ಳಿ. ಹರ್ಷಿತ್ ರಾಣಾ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಆದ್ರೆ ಕ್ಯಾಪ್ಟನ್ ಅಯ್ಯರ್ ಅವರಿಗೆ ಲಾಸ್ಟ್ ಓವರ್ ಕೊಡ್ಲೇ ಇಲ್ಲ. ಬದಲಿಗೆ ಅನುಭವನೇ ಇಲ್ಲ ಸೂರ್ಯಾಂಶ್ ಕೈಗೆ ಬಾಲ್ ಕೊಟ್ರು. ಪರಿಣಾಮ ಒಂದೇ ಓವರ್ ನಲ್ಲಿ 20ಕ್ಕೂ ಅಧಿಕ ರನ್ ಸೋರಿ ಹೋಯ್ತು. ಮ್ಯಾಚ್ ಕೂಡ ಕೈ ತಪ್ಪಿತು. ಇನ್ನು ಇವ್ರ ಟೀಮ್ ಸೆಲೆಕ್ಷನ್ ನೋಡ್ರಿ, ಯಾರಿಗಾರು ತಲೆ ಕೆಡೋದು ಗ್ಯಾರಂಟಿ. 3 ಆಲ್ರೌಂಡರ್ಸ್, 5 ಲೆಫ್ಟ್ ಹ್ಯಾಂಡರ್ಸ್. ವಿಶ್ವಕಪ್ ನಲ್ಲಿ ಧೂಳೆಬ್ಬಿಸಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿದ್ದ ಸಂಜು ಸ್ಯಾಮ್ಸನ್ ಈಗ ಬೆಂಚ್ ಕಾಯ್ತಿದ್ದಾರೆ. ಪಕ್ಕಾ ಫಿನಿಶರ್ ಶಿವಮ್ ದುಬೇನ ಕೂರಿಸಿ ಹರ್ಷಿತ್ ರಾಣಾನ ಬ್ಯಾಟಿಂಗ್ ಕಳಿಸ್ತಾರೆ. ಟೀಮ್ನ ಮಿಡಲ್ ಆರ್ಡರ್ ಸ್ಟ್ರಕ್ಚರ್ ಅನ್ನೇ ಸರ್ವನಾಶ ಮಾಡ್ಕೊಂಡು ಕೂತಿದ್ದಾರೆ. ಮ್ಯಾಚ್ ಸೋತಾಗ ಕ್ಯಾಪ್ಟನ್ ಮಹಾಶಯ ಶ್ರೇಯಸ್ ಅಯ್ಯರ್ ಕೊಡೋ ರೀಸನ್ ಕೇಳ್ಬಿಡಿ ನೀವು. ನಗು ಬರುತ್ತೆ, ನಿಮಗೆ ಸಿಟ್ಟು ಬರುತ್ತೆ. ಮೈದಾನದ ಡೈಮೆನ್ಷನ್ಸ್ ಎಷ್ಟಿದೆ ಅಂತ ಹೇಳಿ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲಿಲ್ಲ. ಔಟ್ಫೀಲ್ಡ್ ಹೆವಿ ಇತ್ತು, ಈ ಥರ ಎಲ್ಲ ಹೇಳ್ತಿದ್ದಾರೆ ಅವರು. 5 ಮೇನ್ ಪ್ಲೇಯರ್ಸ್ ಇಲ್ಲದ ಐರ್ಲೆಂಡ್ ಮುಂದೆ ಸೋತಾಗ ಒಬ್ಬ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ನ ಕ್ಯಾಪ್ಟನ್ ಕೊಡೋ ರೀಸನ್ ಇದು. ಹೈ ರಿಸ್ಕ್ ಹೈ ರಿವಾರ್ಡ್, ಗಂಭೀರ್ ಲೆಕ್ಕಾಚಾರ ಉಲ್ಟಾ ಹೊಡಿತ. ಸ್ನೇಹಿತರೆ, ಗಂಭೀರ್ ಅವರು ಹೈ ರಿಸ್ಕ್ ಹೈ ರಿವಾರ್ಡ್ ತಂತ್ರವನ್ನು ಅಳವಡಿಸ್ಕೊಂಡಿದ್ರು. ತುಂಬಾ ರಿಸ್ಕ್ ತಗೊಂಡು ಆರಂಭದಲ್ಲೇ ಅಟ್ಯಾಕ್ ಮಾಡಿ ಮೇಲುಗೈ ಸಾಧಿಸಿಬಿಡೋದು. ಈ ಟೀಮ್ ಹತ್ರ ಆಡಕ್ಕೆ ಆಗಲ್ವಲ್ಲಪ್ಪ ಅಂತ ಅನಿಸ್ಬೇಕು. 2025 ಟೀಮ್ ಇಂಡಿಯಾದ ಅಫಿಷಿಯಲ್ ಡೈರೆಕ್ಷನ್ ಅಂತ ರಿಪೋರ್ಟ್ ಆಗಿತ್ತು. ಅದರಿಂದ ಸಕ್ಸಸ್ ಸಿಕ್ತು. 2 ಟ್ರೋಫಿಗಳನ್ನ ಗೆದ್ರು, ಕರೆಕ್ಟ್. ಆದ್ರೆ ಅದಕ್ಕೆ ತಕ್ಕಂತ ಟೀಮ್ ಕೂಡ ಬೇಕಲ್ಲ. ಇವರು ಹಾಕೊಂಬಂದಿರೋ ಟೀಮ್ ಹಣೆ ಬರ ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಬಯಲಾಯಿತು. ಅವರಿಗೆ ಈ ಥಿಯರಿ ಪ್ರಕಾರ ಆಡಕ್ಕೆ ಆಗ್ಲಿಲ್ಲ. ಹೊಡೆಯಕ್ಕೆ ಹೋಗಿ ಔಟ್ ಆಗಿ ಎಲ್ಲ ಮಲ್ಕೊಂಡ್ರು ಬಂದು. ಮ್ಯಾಚ್ ಮುಗಿದ್ಮೇಲೆ ಖುದ್ದು ಗಂಭೀರ್ ಒಂದು ಮಾತನ್ನ ಹೇಳಿದ್ರು ಕ್ಲಿಯರ್ ಆಗಿ, ನಮ್ಮ ಅಡಾಪ್ಟಬಿಲಿಟಿ ಅಂದ್ರೆ ಪರಿಸ್ಥಿತಿಗೆ ಹೊಂದಿಕೊಳ್ಳೋದು ಸುಧಾರಿಸಬೇಕು. ಬ್ಯಾಟಿಂಗ್ ಲೈನಪ್ ನಲ್ಲಿ ಎಲ್ಲರೂ ಹೈ ರಿಸ್ಕ್ ಆಟಕ್ಕೆ ಹೋದ್ರೆ ಕೆಲವೊಮ್ಮೆ ಹೀಗೆ ಆಗತ್ತೆ. ಮಿಡಲ್ ಆರ್ಡರ್ ಬ್ಯಾಟರ್ಗಳು ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡಬೇಕು, ಸಿಚುವೇಶನ್ ನೋಡ್ಕೊಂಡು ಆಡ್ರಯ್ಯ ಅಂತ. ನೋಡಿ ಸ್ನೇಹಿತರೆ, ನಾಟಿಂಗ್ ಹ್ಯಾಮ್ ನಲ್ಲಿ ಪವರ್ ಪ್ಲೇ ಮುಗಿತಾ ಇದ್ದ ಹಾಗೆ ಸಾಲು ವಿಕೆಟ್ಗಳು ಉರುಳಿದ್ವು. ಆಗ ಇನ್ನಿಂಗ್ಸ್ ಅನ್ನ ಹೋಲ್ಡ್ ಮಾಡೋರು ಯಾರು ಇರಲಿಲ್ಲ. ಬ್ರಿಸ್ಟಲ್ ನಲ್ಲಿ ಶ್ರೇಯಸ್ ಅವರು ಒಂದ್ ಕಡೆ ಟ್ರೈ ಮಾಡಿದ್ರು ಕೂಡ ಅವರಿಗೆ ಆಧಾರವಾಗಿ ಹೆಲ್ಪ್ ಮಾಡಿ ಅವ್ರ ಜೊತೆಗೆ ಇದ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಕಡೆಯಲ್ಲಿ ರನ್ ಬೇಗ ಹೆಚ್ಚಿಸೋಕೆ ಉಳಿದವ್ರ ಕೈಲಾಗಲಿಲ್ಲ. ಜೊತೆಗೆ ಶ್ರೇಯಸ್ ಅಯ್ಯರ್ ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಹರ್ಷಿತ್ ರಾಣಾ ಅವರನ್ನ ಶಿವಮ್ ದುಬೈಗಿಂತ ಮುಂಚೆ ಬ್ಯಾಟಿಂಗ್ ಕಳಿಸ್ಬಿಟ್ರು. ಇದನ್ನ ನೋಡಿ ನಮ್ಮ ಹಿರಿಯ ಆಟಗಾರ ದಿನೇಶ್ ಕಾರ್ತಿಕ್ ಕಾಮೆಂಟ್ರಿಯಲ್ಲಿ ಲೈವ್ ಆಗಿ ಕ್ಲಾಸ್ ತಗೊಂಡ್ರು. ಅದು ಸೀರಿಯಸ್, ಶಿವಮ್ ದುಬೈಗಿಂತ ಮುಂಚೆ ಹರ್ಷಿತ್ ರಾಣಾನ ತಮಾಷೆ ಮಾಡ್ತಿಲ್ಲ ತಾನೆ ಅಂತ ಕೇಳಿದ್ರು. ಅಂದ್ರೆ ವಿಕೆಟ್ಗಳು ಬೀಳ್ತಿದ್ದಾಗ ತಂಡವನ್ನ ಸಂಭಾಳಿಸುವ ಬದಲು ಮ್ಯಾನೇಜ್ಮೆಂಟ್ ಇಂಥ ಪ್ರಯೋಗ ಮಾಡಿದ್ದು ದೊಡ್ಡ ಮುಳುವಾಯಿತು. ಸೊ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಟೀಮ್ ಇಂಡಿಯಾದ ದಿಢೀರ್ ಪತನಕ್ಕೆ ಟ್ಯಾಲೆಂಟ್ ಇಲ್ಲದೆ ಇರೋದು ಕಾರಣ ಖಂಡಿತ ಅಲ್ಲ. ಇದೊಂದು ಬದಲಾವಣೆಯ ಹಂತ. ಅತಿಯಾದ ಆಕ್ರಮಣಕಾರಿ ಆಟಕ್ಕೆ ಹೋಗಿ ತಂಡ ಪದೇ ಎಳುತ್ತಾ ಇದೆ. ಮಧ್ಯದಲ್ಲಿ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ವಿರಾಟ್ ಕೊಹ್ಲಿಗಳು, KL ರಾಹುಲ್, ಶುಭ್ಮನ್ ಗಿಲ್ ಈ ತರದವ್ರು ಯಾರನ್ನೂ ಹಾಕೊಂಡಿಲ್ಲ. ಅವರು ಬರೀ ಸ್ಟ್ರೈಕ್ ರೇಟ್ ನೋಡಿಕೊಂಡು ಟೀಮ್ ಅನ್ನು ತುಂಬಿದ್ದಾರೆ ಅವರು. ಇದರ ಪರಿಣಾಮ ವಿಕೆಟ್ ಬಿದ್ದ ತಕ್ಷಣ
ಮಿಡಲ್ ಆರ್ಡರ್ ಕೂಡ ಪೆವಿಲಿಯನ್ ಪರೇಡ್ ನಡೆಸ್ತಾ ಇದೆ. ಬಿಲ್ಡೇ ಮಾಡ್ತಿಲ್ಲ ಯಾರು ಕೂಡ ಇನ್ನಿಂಗ್ಸ್ ನ. ಹೀಗಾಗಿ ಹೊಸಬರು ಮತ್ತು ಅನುಭವಿಗಳ ನಡುವೆ ಸರಿಯಾದ ಬ್ಯಾಲೆನ್ಸ್ ತರಬೇಕು. ಈಗ ನೀವು ಹೇಳಿ ಸ್ನೇಹಿತರೆ, ಟೀಮ್ ಇಂಡಿಯಾದ ನಿರಂತರ ಸೋಲುಗಳಿಗೆ ಕಾರಣ ಯಾರು? ಕೋಚ್ ಗಂಭೀರ, ನಾಯಕ ಶ್ರೇಯಸ್ ಅಯ್ಯರ್ರ, ಅಥವಾ ಆಟಗಾರರ ಬೇಜವಾಬ್ದಾರಿತನನ, ಅಥವಾ ರಾಂಗ್ ಟೀಮ್ ಸೆಲೆಕ್ಷನ್? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ವಿಡಿಯೋ ಕೆಳಗಡೆ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.